ಹಾಗೂ ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ಕಾಂತರಾಜುರವರು ನಗರದ ವೀರಂಡಹಳ್ಳಿಯಲ್ಲಿನ ಅರುಣೋದಯ ವಿಶೇಷ ಮಕ್ಕಳ ಶಾಲೆಯಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ವಿಶೇಷ ಮಕ್ಕಳಿಗೆ ಕೇಕ್ ತಿನ್ನಿಸುವ ಮೂಲಕ ಆಚರಣೆ ಮಾಡಿಕೊಂಡರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಾಲೂಕಿನ ವಿವಿಧೆಡೆಗಳಲ್ಲಿನ ಮಾನಸಿಕ ಮತ್ತು ದೈಹಿಕ ನ್ಯೂನತೆಗಳುಳ್ಳ ಮಕ್ಕಳ ಕಲಿಕೆಗೆ ಸಹಕಾರಿಯಾಗಲು ಅರುಣೋದಯ ಶಾಲೆಯು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದೆ. ಮಕ್ಕಳ ಮಾನಸಿಕ ಮತ್ತು ದೈಹಿಕ ಸಾಮರ್ಥ್ಯಕ್ಕನುಗುಣವಾಗಿ ಇಲ್ಲಿನ ಶಿಕ್ಷಕರು ಕೆಲವು ಪರಿಕರಗಳ ನೆರವಿನಿಂದ ಮಕ್ಕಳ ಕಲಿಕೆಗೆ ಸಹಕಾರಿಯಾಗಿದ್ದಾರೆ. ಇಂದು ಅವರ ಜೊತೆ ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ತಿರೋದು ನನ್ನ ಪುಣ್ಯ ಅಂದರು. ಅರುಣೋದಯ ಶಾಲೆಯ ಕಾರ್ಯದರ್ಶಿ ಎನ್ ನಾಗರಾಜ್ ಮಾತನಾಡಿ, ತಾಲೂಕಿನ ವಿವಿಧ ಗ್ರಾಮಗಳಲ್ಲಿನ ಮಾನಸಿಕ ಮತ್ತು ದೈಹಿಕ ನ್ಯೂನತೆಯುಳ್ಳ ಮಕ್ಕಳನ್ನು ಗುರುತಿಸಿ ಅವರನ್ನು ಮನೆಯಿಂದ ಶಾಲೆಯವರೆಗೆ ಕರೆತಂದು ಕಲಿಕಾಸಕ್ತಿಗನುಗುಣವಾಗಿ ಕಲಿಸಲಾಗುತ್ತದೆ ಎಂದ ಅವರು, ಸಮಾಜ ಸೇವಕರು ಹಾಗೂ ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ಕಾಂತರಾಜುರವರು ಇಂದು ನಮ್ಮ ಶಾಲೆಗೆ ಬಂದು ಅವರ ಹುಟ್ಟುಹಬ್ಬ ಆಚರಣೆ ಮಾಡಿರುವುದು ತುಂಬಾ ಸಂತಸ ತಂದಿದೆ ಎಂದರು. ಇದೇ ಸಂದರ್ಭದಲ್ಲಿ ಸಂಕಲ್ಪ ಚಾರಿಟಬಲ್ ಟ್ರಸ್ಟ್ನ ಚೈತ್ರ, ಕಾಂತರಾಜು, ಡಿಜೆ ಚಂದ್ರಮೋಹನ್, ಶಿವಕುಮಾರ್, ಪ್ರಸನ್ನಕುಮಾರ್, ಸಂತೋಷ್, ಮಾರುತಿ, ಗಣೇಶ್, ಕೃಷ್ಣ ಮುಂತಾದವರು ಉಪಸ್ಥಿತರಿದ್ದರು. ತಾಲೂಕಿನಲ್ಲಿ ನಗರ ವ್ಯಾಪ್ತಿಯಲ್ಲಿ ಅರುಣೋದಯ ಭೌತಿಕ ಒಂದು ಶಾಲೆ ಇರೋದು ನಿಜವಾಗ್ಲೂ ನನ್ನ ಒಂದು ಸೌಭಾಗ್ಯ. ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ನನಗೆ ರೆಫರ್ ಮಾಡಿದ್ದು ಸ್ಕೂಲ್ ಇದೆ ಅಂತ ಹೇಳಿದ್ದು ನಮ್ಮ ಕೃಷ್ಣಮೂರ್ತಿ ಅಣ್ಣವರು. ಹಾಗಾಗಿ ಕುಟುಂಬ ಸಾಧ್ಯ ಆಶೀರ್ವಾದ ಮಾಡಿ ಮತ್ತು ಈ ಒಂದು ಶಾಲೆ ಬಂದು ಮಾಡಿ ಅನಿಸಿದ್ದು ಎಲ್ಲರೂ ಹುಟ್ಟುಹಬ್ಬದ ನಿಮಿತ್ತ ದೇವಸ್ಥಾನಕ್ಕೆ ಹೋಗ್ತಾರೆ, ಆದರೆ ನಾನು ದೇವರ ಗುರುಗಳ ಹತ್ರನೇ ಬಂದಿದ್ದೆ ಅಂತ ನನ್ನ ವೈಯಕ್ತಿಕವಾದಂಥ ಅನುಭವ ಆಯಿತು. ಯಾಕೆಂದರೆ ಆ ಮಗುವಿನ ಹೃದಯದಲ್ಲಿ ಯಾವುದೇ ರೀತಿಯಂಥ ಕಲ್ಮಶ ಇರೋದಿಲ್ಲ. ಆಮೇಲೆ ಅದಕ್ಕೆ ಸತ್ಯ ಯಾವುದು ಅಸತ್ಯ ಯಾವುದು ಗೊತ್ತಿರಲ್ಲ. ಮೂರನೇ ವಿಷಯ ಅಂದರೆ ತನ್ನವರ ಅನ್ನೋ ವಿಷಯ ಗೊತ್ತಿರಲ್ಲ. ಅವರು ಎಲ್ಲರೂ ಒಂದೇ ಥರ ನೋಡ್ತಾರೆ. ಆ ಥರ ನಾವು ಸಮಾಜದಲ್ಲಿ ನೋಡುವಂಥ ಒಂದು ಮಕ್ಕಳ ಜೊತೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳುವಂಥ ವಿಶೇಷತೆ ನಿಜವಾಗ್ಲೂ ನನ್ನ ಪೂರ್ವ ಜನ್ಮದ ಒಂದು ಹಕ್ಕು ಅಂತ ನಾನು ಭಾವಿಸ್ತೀನಿ, ಆಶೀರ್ವಾದ ಅಂತ ನಾನು ಭಾವಿಸ್ತಾ ಈ ಅವಕಾಶ ಮಾಡಿಕೊಟ್ಟಂಥ ನಮ್ಮ ತಂದೆಯ ನಾನು ಅವ್ರಿಗೆ ಹೇಳಿದೆ ಆಫೀಸಲ್ಲಿ, ನಿಮ್ಮನ್ನೇ ನೋಡ್ಕೊಳ್ಳಿಕ್ಕೆ ಅವ್ರು ಬೇಕು, ಬಟ್ ನೀವು ಮಕ್ಕಳು ನೋಡ್ಕೊತಿದ್ರಲ್ಲ, ನಾನು ಏನು ಕೊಡ್ತೀನಿ ಗುಣ ತಿಳ್ಕೊಳ್ಳೋಕ್ಕಾಗಲ್ಲ. ಸೊ ಇರೋದ್ರಿಂದ ನಾನು ನಿಮ್ಮ ಜೊತೆ ಇಲ್ಲಿ ತನಕ ಸಾಧ್ಯನೋ ಎಲ್ಲ ವಿಷಯಗಳಲ್ಲೂ ನಾನು ನಿಮ್ಮ ಜೊತೆ